ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ ದದ್ದಲ್. ಇಡಿ ಅಧಿಕಾರಿಗಳು ಬಲೆಯನ್ನ ಬೀಸಿದ್ದಾರೆ. ಇಡಿ ಅಧಿಕಾರಿಗಳ ಕುಣಿಕೆ ಬಲಿಷ್ಠ ಆಗ್ತಾ ಹೋಗ್ತಾ ಇದ್ದ ಹಾಗೆ ನಾಗೇಂದ್ರ ಅವರು ಅರೆಸ್ಟ್ ಆದ್ರು. ಅದರ ಬೆನ್ನಲ್ಲೇ ದದ್ದಲ್ ಯಾರ ಕೈಗೂ ಸಿಗದೆ ಪರಾರಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆಪ್ತರ ವಾಹನದಲ್ಲಿ ದದ್ದಲ್ ಎಸ್ಕೇಪ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಆಪ್ತರ ವಾಹನದಲ್ಲಿ ಹೋಗ್ತಾ ಇರುವಂತ ದೃಶ್ಯ ಕೂಡ ಸೆರೆಯಾಗಿದೆ. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ತೆರಳಿದ ದದ್ದಲ್ ಎಸ್ಕೇಪ್ ಆದಂತ ದದ್ದಲ್ ಎಲ್ಲಿ ಹೋದ್ರು ಅನ್ನೋದೇ ಕೂಡ ಈಗ ನಿಗೂಢ ಆಗಿದೆ. ಕಳೆದ 2 ದಿನಗಳಿಂದ ರಾಯಚೂರು ಸುತ್ತಲೂ ಕೂಡ ಬೀಡು ಬಿಟ್ಟಿದ್ದಾರೆ ಇಡಿ ತಂಡ. ಈ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಾರ್ಗವಾಗಿ ಆಂಧ್ರ ಪ್ರದೇಶದತ್ತ ಎಲ್ಲಾದರೂ ಹೋದ್ರಾ ಎನ್ನುವಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅಥವಾ ಬೆಂಗಳೂರಿಗೆ ಹೋದ್ರಾ, ಇಲ್ಲ ಅಂದ್ರೆ ಗಡಿ ಭಾಗದ ತಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ರ ದದ್ದಲ್ ಎನ್ನುವಂತ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ದದ್ದಲ್ಗೆ ಸಾಥ್ ಕೊಟ್ಟ 2 ಆಪ್ತರು, ಪಕ್ಕದಲ್ಲಿ ಒಬ್ಬ ಆಪ್ತ ಚಾಲಕ, ಪಕ್ಕ ಮತ್ತೊಬ್ಬ ಆಪ್ತನ ಜೊತೆ ತೆರಳಿರುವಂತಹ ದದ್ದಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಇಡಿ ಅಧಿಕಾರಿಗಳ ಕಚೇರಿಯ ಮುಂಭಾಗದಿಂದ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್. ಸದ್ಯ ಈಗ ದದ್ದಲ್ಗಾಗಿ ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ದದ್ದಲ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಒಂದಿಷ್ಟು ಚಹರೆ ಕೂಡ ವ್ಯಕ್ತವಾಗ್ತಾ ಇದೆ. ದದ್ದಲ್ ಎಲ್ಲೋ ಒಂದ್ ಕಡೆ ಪಲಾಯನ ಮಾಡಿದ್ರು ಎನ್ನುವಂತ ಸದ್ಯದ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ದದ್ದಲ್ ಎಲ್ಲೋದ್ರು ನಾಪತ್ತೆಯಾಗಿದ್ರು ಅನ್ನುವಂಥದ್ದು ಈಗ ಸಡನ್ ಆಗಿ ಪ್ರತ್ಯಕ್ಷ ಆಗಿದ್ದಾರೆ. ಕ್ಯಾಮರಾ ಕಣ್ಣಿಗೆ ಸರಿಯಾಗಿದ್ದಾರೆ. ಅವರ ಕಾರು ಸದ್ಯ ರಾಯಚೂರಿನಲ್ಲಿ ಪ್ರತ್ಯಕ್ಷವಾಗಿದೆ. ಪ್ರಕರಣದಲ್ಲಿ ಇಡಿ ಎಂಟ್ರಿ ಆದ ಮೇಲೆ ದದ್ದಲ್ ನಾಪತ್ತೆಯಾಗಿದ್ರು. ಇಡಿ ಕೈಯಿಂದ ಪಾರಾಗಲು ಶುಕ್ರವಾರ ಇಡೀ ದಿನ SIT ಮುಂದೆ ಕುಳಿತಿದ್ರು. ಅಂದು ರಾತ್ರಿ ವಿಚಾರಣೆ ಮುಗಿದ ಕೂಡಲೇ ನಾಪತ್ತೆಯಾಗಿದ್ರು. ನೋಡಿ, ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸದ್ಯ ಅವರು ರಾಯಚೂರಿನ ತಮ್ಮ ಮನೆಯಿಂದ ಮಂತ್ರಾಲಯದ ಕಡೆಗೆ ಪ್ರಯಾಣ ಬೆಳೆಸಿರುವುದು ಮಾಧ್ಯಮದ ಕ್ಯಾಮೆರಾಗಳಲ್ಲಿ ಸರಿಯಾಗಿದೆ. ಯಾರ ಕೈಗೂ ಸಿಗದೆ ದದ್ದಲ್ ಚೆಲ್ಲಾಟ ಆಡ್ತಿದ್ರು. ಈಗ ಶಾಸಕ ದದ್ದಲ್ಗೆ ಬಂಧನದ ಬಿಸಿ ಇದೆ, ಅದರ ಭಯ ಇದೆ. ಈಗ ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವ್ರಿಗೆ 2 ಆಪ್ತರು ಕೂಡ ಸಾಥ್ ಕೊಡ್ತಿದ್ದಾರಂತ. ನೋಡಿ, ಇದೇ ಕಾರು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕಾರು ರಾಯಚೂರಿನಿಂದ ಮಂತ್ರಾಲಯದ ಕಡೆಗೆ ಹೋಗುತ್ತಿರುವಂಥ ಕಾರು. ದದ್ದಲ್ ತೆರಳುತ್ತಿರುವಂಥ ದೃಶ್ಯ ಸೆರೆ ಹಿಡಿಯಲಾಗಿದೆ. ನೋಡಿ, ಆ ಕಾರಿನೊಳಗಡೆ ದದ್ದಲಿದ್ದಾರೆ. ಅವರಿಗೆ 2 ಆಪ್ತರು ಸಾಥ್ ಕೊಡ್ತಿದ್ದಾರೆ. ಬಂಧನದ ಭೀತಿಯಲ್ಲಿ ಇದ್ದಂಥ ಶಾಸಕರು ಈಗ ಅಂದ್ರೆ ಕೈಗೆ ಸಿಗದಂತೆ ಈ ರೀತಿಯಾಗಿ ಚೆಲ್ಲಾಟ ಆಡ್ತಿದ್ದಾರೆ. ಹಾಗಾದ್ರೆ ನೋಡಿ, ಕ್ರೆಟಾ ಕಾರು, ಇದೇ ಕಾರ್ನಲ್ಲಿ ಅವರು ಹೋಗ್ತಾ ಇರೋದು. ರಾಯಚೂರಿನಿಂದ ಮಂತ್ರಾಲಯದ ಕಡೆಗೆ ಆಪ್ತರ ವಾಹನದಲ್ಲಿ ಎಸ್ಕೇಪ್ ಆಗ್ತಿದ್ದಾರೆ ಅನ್ನುವಂಥ ಶಂಕೆ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಇಡಿ ಕಚೇರಿಯಿಂದಲೇ ಲೈವ್ ಬರ್ತಾರೆ. ಧ್ರುವ, ನೋಡಿ, ರಾಯಚೂರಿನಿಂದ ಮಂತ್ರಾಲಯದ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಈಗ ಕ್ಯಾಮ್ರಾ ಕಣ್ಣಿಗೆ ಸರಿಯಾಗಿರುವಂಥದ್ದು. ಅಂದರೆ ಬಂಧನದ ಭೀತಿ ಇದೆಯಾ ಅವರಿಗೆ? ಅಂದರೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರಾ? ಏನು ಕತೆ, ಯಾಕೆ ಈ ರೀತಿ ಅವರ ನಡವಳಿಕೆ ಅಂತ ಹೇಳಿ? ದೇವಿತ್, ಮುಖ್ಯವಾಗಿ ಈ ವಾಲ್ಮೀಕಿ ನಿಗಮ ಹಗರಣದಲ್ಲಿ ದದ್ದಲ್ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. SIT ವಿಚಾರಣೆಯ ಬಳಿಕ ದದ್ದಲ್ ಅವರು ನಾಪತ್ತೆಯಾಗಿದ್ದಾರೆ. ಇಡಿ ಅಧಿಕಾರಿಗಳು ನಿರಂತರವಾಗಿ ದದ್ದಲ್ ಅವರ ಸಂಪರ್ಕವನ್ನ ಮಾಡಬೇಕು ಅಂತ ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ. ಈಗ ಸದ್ಯ ದದ್ದಲ್ ಅವರು ರಾಯಚೂರಿನಿಂದ ಮಂತ್ರಾಲಯ ಮಾರ್ಗವಾಗಿ ಹೋಗಿರುವಂತ ಒಂದು ವಿಜುವಲ್ಸ್ ಕೂಡ ಲಭ್ಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ದದ್ದಲ್ ಜೊತೆ 2 ಆಪ್ತರಿದ್ರು ಎನ್ನುವಂತ ಮಾಹಿತಿ. ಅಂದ್ರೆ ಅವರ ಡ್ರೈವರ್ ಪಕ್ಕದಲ್ಲಿ ಒಬ್ರು, ಇನ್ನೊಬ್ರು ದದ್ದಲ್ ಅವರ ಪಕ್ಕದಲ್ಲಿ ಇದ್ರು. ಇವರು ಎಲ್ಲಿ ಹೋದ್ರು ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ರಾಯಚೂರಿನ ಗಡಿ ಭಾಗದಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ನಿರಂತರವಾಗಿ ಅಲ್ಲಿ ಬೀಡು ಬಿಟ್ಟು ಅವರಿಗೆ ಶೋಧವನ್ನ ನಡೆಸ್ತಾ ಇದ್ದಾರೆ. ರಾಯಚೂರಿನ ಗ್ರಾಮೀಣ ಭಾಗದಲ್ಲಿ ಎಲ್ಲಾದ್ರೂ ಹೋಗಿ ಇದಾರ ಅಥವಾ ಈ ಮಂತ್ರಾಲಯ ಅಂದ್ರೆ ಆಂಧ್ರ ಪ್ರದೇಶದ ಗಡಿಯನ್ನ ದಾಟ್ ಹೋದ್ರ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. ಈ ಒಂದು ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಇವರು ಆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ರು. ಹೀಗಾಗಿ ಇವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಅಂದ್ರೆ ಇಡಿ ಅಧಿಕಾರಿಗಳು ಯಲಹಂಕದ ದದ್ದಲ್ ನಿವಾಸದಲ್ಲಿ ಶೋಧ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಮುಖ ದಾಖಲೆಗಳು ಅಲ್ಲಿ ಲಭ್ಯವಾಗಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಹಗರಣ ಏನು ನಡೀತಲ್ವಾ ಆ ಸಂದರ್ಭದಲ್ಲಿ ಅವರ ಪುತ್ರನ ಹೆಸರಿನಲ್ಲಿ ಒಂದು ಮನೆಯನ್ನ, ಒಂದು ಜಾಗವನ್ನ ಕೂಡ ಖರೀದಿ ಮಾಡಿದ್ರು. ಈ ವಿಚಾರವಾಗಿ
ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡಿದ್ರು. ಹಾಗೆ ಅಲ್ಲಿ ಸಿಕ್ಕಂತ ಕೆಲವೊಂದಿಷ್ಟು ದಾಖಲೆಗಳ ಆಧಾರದಲ್ಲಿ ಸದ್ಯ ಈಗ ಬಂಧಿಸುವಂತ ಕೆಲಸಕ್ಕೆ ಇಡಿ ಮುಂದಾಗಿದ್ದಾರೆ. ಆದ್ರೆ ದದ್ದಲ್ ಅವರು ಯಾರಿಗೂ ಕೂಡ ಸುಳಿವನ್ನ ಸಿಗದೆ ಓಡಾಡ್ತಾ ಇರೋದು ಇಡಿ ಅಧಿಕಾರಿಗಳ ತಲೆನೋವಿಗೆ ಕಾರಣವಾಗಿದೆ. ದದ್ದಲ್ ಅವರನ್ನ ಬಂಧಿಸಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರು. ಅವತ್ತು ಯಲಹಂಕದ ನಿವಾಸದಲ್ಲಿ ಏನು ರೇಡ್ ಆಯ್ತು, ಅವಾಗ ಹೇಳಿ ಹೋಗಿದ್ರು ನಾವು ನಿಮಗೆ ಬೆಳಗ್ಗೆ ಬಂದು ವಿಚಾರಣೆಯನ್ನ ಮಾಡ್ತೀವಿ ಅಂತ. ಆದ್ರೆ ದದ್ದಲ್ ಅವರು ನೇರವಾಗಿ SIT ಕಚೇರಿಯ ಒಳಗೆ ಹೋಗಿ SIT ವಿಚಾರಣೆಯನ್ನ ಕೂಡ ಎದುರಿಸಿದ್ರು. SIT ವಿಚಾರಣೆಯಿಂದ ಹೊರಬಂದ ನಂತರ ದದ್ದಲ್ ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ಆದ್ರೆ ಈಗ ದದ್ದಲ್ ಅವರು ರಾಯಚೂರಿನಿಂದ ಮಂತ್ರಾಲಯ ಮಾರ್ಗವಾಗಿ ಹೋಗ್ತಾ ಇರುವಂತ ಒಂದು ವಿಜುವಲ್ ಸೆರೆಯಾಗಿದೆ. ಆದ್ರೆ ಎಲ್ಲಿ ಹೋದ್ರು ಅನ್ನುವಂಥದ್ದು ಈಗ ಸದ್ಯ ಪ್ರಶ್ನೆ ಆಗಿರುವಂತದ್ದು. ದಿವಿತ್, ಥ್ಯಾಂಕ್ ಯು ಧ್ರುವ, ನಿಮ್ಮೆಲ್ಲ ಮಾಹಿತಿಗಾಗಿ. ದದ್ದಲ್ ನಿಗಮ ಮಂಡಳಿಯ ಅಧ್ಯಕ್ಷರು ಯಾಕೆ ಈ ರೀತಿ ಎಸ್ಕೇಪ್ ಆಗ್ತಾ ಇರೋದು? ಅವತ್ತು 2 ದಿನ ಸಂಪೂರ್ಣವಾಗಿ ಇಡಿ ಅಧಿಕಾರಿಗಳು ಮನೆಯನ್ನ ತಲಾಶ್ ನಡೆಸಿದ್ದಾರೆ. ನೀವು ಒಳ್ಳೆಯವರಾಗಿದ್ರೆ, ನೀವು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತಂದ್ರೆ ಉತ್ತರ ಕೊಡಿ, ವಿಚಾರಣೆಗೆ ಹಾಜರಾಗಿ ಮುಂದೆ ಬನ್ನಿ. ವಿಚಾರಣೆಯೋ ಬಂಧನವೋ ಅದೇನಾದರೂ ಆಗಿರಲಿ, ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ನಿಂತು ಹೋರಾಡ್ರಿ. ಆದರೆ ಈ ರೀತಿಯಾಗಿ ಎಸ್ಕೇಪ್ ಆಗೋದು ಯಾಕೆ ಅಂತ ಅಧಿಕಾರಿಗಳ ಕಣ್ತಪ್ಪಿಸಿ ಈ ಥರ ಬಂಧನದ ಭೀತಿಯಲ್ಲಿ ನೀವು ಎಸ್ಕೇಪ್ ಆದರೆ ಇಲ್ಲಿ ಉತ್ತರ ಯಾರು ಕೊಡೋದು? ಹಾಗಾದರೆ ನೀವು ತಪ್ಪು ಮಾಡಿದ್ದೀರಾ? ತಪ್ಪು ಮಾಡಿದ್ದೀರಾ ಅಂತ ಒಪ್ಕೊಂಡಂಗೆ ಆಯಿತು. ಹಾಗಾದರೆ ಈ ರೀತಿ ಎಸ್ಕೇಪ್ ಆಗೋದಾದ್ರೆ ನೋಡಿ, ರಾಜ್ಯದ ಕರಾವಳಿ ಭಾಗದಲ್ಲಿ ಈ ಬಾರಿ ಸಾಂಪ್ರದಾಯಿಕ ಮೀನುಗಾರಿಕೆ ಕೈ ಹಿಡಿದಿಲ್ಲ. ಹೆಚ್ಚಿನ ಮಳೆ ಮತ್ತು ಹವಾಮಾನ ವೈಪರೀತ್ಯದ ಕಾರಣಕ್ಕೆ ಮೀನುಗಾರರು ತೊಂದರೆಯನ್ನು ಎದುರಿಸಿದ್ದಾರೆ. ಪ್ರಕ್ಷುಬ್ಧ ಕಡಲಿನಿಂದಾಗಿ ಕಾರವಾರದ ಕಡಲ ತೀರ ಖಾಲಿಯಾಗಿದೆ. ಈ ಬಗ್ಗೆ 1 ನಿಮಿಷದ ರಿಪೋರ್ಟ್ ಇಲ್ಲಿದೆ. ನಿರಂತರವಾಗಿ ಮಳೆ ಸುರಿದ ಪರಿಣಾಮವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ಪರಿಣಾಮ ಬೀರಿರುವಂಥದ್ದು. ಯಾಕಂತೇಳಿದ್ರೆ ಮಳೆಗಾಲದಲ್ಲಿ ನಡೆಯುತ್ತಿದ್ದ ಸಾಂಪ್ರದಾಯಿಕ ಮೀನುಗಾರಿಕೆ ಈ ಬಾರಿ ಸಂಪೂರ್ಣ ಸ್ಥಗಿತವಾಗಿದೆ. ನಾವೀಗ ಕಾರವಾರದ ಅಲಿಗದ್ದ ಬೀಚ್ನಲ್ಲಿದ್ದೇವೆ. ನೋಡ್ತಾ ಇರ್ಬೋದು, ಕಾರವಾರದ ಅಲಿಗದ್ದ ಬೀಚ್ ಮತ್ತು ಕಾರವಾರದ ಮುಖ್ಯ ಬೀಚ್ನಲ್ಲಿ ಇಲ್ಲಿನ ಮೀನುಗಾರರು ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಪ್ರತಿ ಮಳೆಗಾಲ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸ್ತಾ ಬಂದಿದ್ದರು. ಆದರೆ ಈ ಬಾರಿ ಮಳೆ ಹೆಚ್ಚಾಗಿದ್ದರಿಂದ, ಕಡಲ ಅಲೆಯ ಅಬ್ಬರ ಕೂಡ ಜಾಸ್ತಿ ಆಗಿದ್ದರಿಂದ ಸಾಂಪ್ರದಾಯಿಕ ಮೀನುಗಾರಿಕೆ ನಡೀತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ಮೀನುಗಾರರು ಕೂಡ ಯಾವುದೇ ರೀತಿಯ ಕಸುಬು ಇಲ್ಲದೆ ಖಾಲಿ ಕೂತುಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲ ತೀರದ ಮೇಲ್ಭಾಗದಲ್ಲೂ ಕೂಡ ಸಾಂಪ್ರದಾಯಿಕ ಮೀನುಗಾರಿಕೆ ಅನುಕೂಲವಾದಂಥ ದೋಣಿಗಳು ಕೂಡ ಇಟ್ಟಿರುವ ದೃಶ್ಯವನ್ನು ರಾಹುಲ್ ಗಾಂಧಿ ಹಿಂದುತ್ವದ ಬಗ್ಗೆ ಅವಹೇಳನವಾಗಿ ಮಾತನಾಡಿದರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ನೋಡಿ, ದೇವರಿಗೆ ದೂರು ಕೊಟ್ಟಿರೋದು ರಾಹುಲ್ ಗಾಂಧಿ ವಿರುದ್ಧ. ಅಧಿವೇಶನದಲ್ಲಿ ಹಿಂದುತ್ವದ ಬಗ್ಗೆ ಅವಹೇಳನ ಹಿನ್ನೆಲೆ ದೂರು ಕೊಟ್ಟಿರೋದು. ಶ್ರೀ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ದೇವರಲ್ಲಿ ಪ್ರಾರ್ಥನೆ ಮಾಡಿರೋದು. ಸಂಸದ ರಾಹುಲ್ ಗಾಂಧಿಗೆ ಒಳ್ಳೆಯ ಬುದ್ಧಿ ಕೊಡಲಿ. ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಪ್ರಧಾನ ಅರ್ಚಕ ಪದ್ಮನಾಭ್ ಭಟ್ ಮೂಲಕ ಈ ರೀತಿಯಾಗಿ ಪ್ರಾರ್ಥನೆ ಸಲ್ಲಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಶ್ರೀ ಕ್ಷೇತ್ರ ಪೊಳಲಿ ಅದು, ಅಲ್ಲಿ ಹೋಗಿ ಪ್ರಧಾನ ಅರ್ಚಕರು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ರಾಹುಲ್ ಗಾಂಧಿ ವಿರುದ್ಧ ಪ್ರಾರ್ಥನೆಯ ಮೂಲಕ ದೂರು ಸಲ್ಲಿಸಿರೋದು, ಇದು ಏನು ಕೊಡ್ತೀರಿ ಮಾಹಿತಿ? ದಿವಿತ್, ರಾಹುಲ್ ಗಾಂಧಿಯ ಹೇಳಿಕೆ ವಿರುದ್ಧವಾಗಿ ಕರಾವಳಿಯಲ್ಲಿ ಬಹಳಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಿದೆ.